ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಾಗ ನಾನು ಬಿಗಿನರ್ ಮಸ್ಟ್ ಎಲ್ಲರೂ ಹಾಕುವಂಥದ್ದು, ಸ್ಟಾರ್ಟಿಂಗ್ ಫಸ್ಟ್ ಕಲಿಯುವಂತಹದ್ದು ಒಂದು ಡಿಸೈನ್ ಅಂತಂದ್ರೆ ಈ ಡಿಸೈನ್. ಸೊ ಹೆಂಗೆ ಹಾಕೋದು ಅಂತ ನೋಡೋಣ. ನಾನೊಂದು 6 ಎಳೆ ದಾರ ತೊಗೊತೀನಿ. 6 ಎಳೆ ದಾರ ತೊಗೊಂಡು ಈಗ ನಾನು ಬಟ್ಟಿಗೆ ಲಾಕ್ ಮಾಡ್ಕೊಳಕತ್ತೀನಿ. ಸೊ ಮತ್ತೆ ಬಟ್ಟಿಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಒಂದು ಸತಿ ಲಾಕ್ ಸ್ಟಿಚ್ ಅಂದ್ರೆ ಸಿಂಗಲ್ ಕ್ರೋಶ ಹಾಕ್ಕೊಳಕತ್ತೀನಿ. ಹಿಂಗೆ ನಾನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದಾದ್ಮ್ಯಾಗ ನಾನು ಚೈನ್ ಸ್ಟಿಚ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಾನು ಚೈನ್ ಸ್ಟಿಚ್ಗಳನ್ನ ಹಾಕ್ಕೊಂಡು ಒಂದು 4 ಇಲ್ಲ ಅಂತಂದ್ರೆ 5 ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಚೈನ್ ಸ್ಟಿಚ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕು. ನೋಡ್ರಿ ಹಿಂಗೆ ಕಾಣ್ತೈತಿ. ಸೊ ಅದ್ರ ಪಕ್ಕದಾಗ ಮತ್ತೆ ನಾವೊಂದು ಲಾಕ್ ಸ್ಟಿಚ್ ಅಂದ್ರೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಈಗ ನಾವು ದಾರಾನ ಮ್ಯಾಗ್ ಮಾಡೋಣ. ದಾರಾನ ಮ್ಯಾಗ್ ಮಾಡಿ ಒಂದು ಬೀಡನ್ನ ತಗೊಳ್ಳೋಣ. ಬೀಡನ್ನ ನಾವು ದಾರದೊಳಗೆ ಹಾಕಿ ಡೈರೆಕ್ಟ್ ನಾನು ಬಟ್ಟಿಗೆ ಅಂದರೆ ಸೀರೆಗೆ ಲಾಕ್ ಮಾಡ್ಕೊಳಕತ್ತೀನಿ. ಹಿಂಗೆ ನಾವು ಲಾಕ್ ಮಾಡ್ಕೋಬೇಕು. ಈಗ ಪಕ್ಕದಾಗೆ ಒಂದು ಲಾಕ್ ಸ್ಟಿಚ್ ಅಂದ್ರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸೊ ಈಗ ನಾನು ಪಕ್ಕದಾಗ ಒಂದು ಲಾಕ್ ಸ್ಟಿಚ್ನ ಮಾಡ್ಕೋತೀನಿ. ಹಿಂಗೆ ನಾನು ಲಾಕ್ ಸ್ಟಿಚ್ನ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ನಾನು ಚೈನ್ ಸ್ಟಿಚ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೋತೇನೆ. ಈಗ ಮತ್ತೆ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ಳೋಣ. ಸೊ ಬೀಡ್ ಹಿಂಗೆ ಇದೇ ರೀತಿಯಾಗಿ ತೊಗೋಬೇಕು ಅನ್ನೋದೇನಿಲ್ಲ, ನೀವು ಯಾವ ಬೀಡಾದರೂ ತೊಗೋಬೋದು ಈ ಒಂದು ಡಿಸೈನ್ಗೆ. ಈಗ ನಾವು 2 ಮತ್ತು 3 4 5 ಸೊ 4 ಅಥವಾ 5 ಚೈನ್ ಸ್ಟಿಚ್ನ ಹಾಕ್ಕೋಬೋದು. ಈಗ ನಾನು ಸ್ಟ್ರೈಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ಲಾಕ್. ಹಿಂಗೆ ಲಾಕ್ ಮಾಡಿಕೊಂಡು ಈಗ ಮತ್ತೆ ದಾರನ ಮ್ಯಾಗ್ ಮಾಡಿಕೊಂಡು ಬೀಡನ್ನ ಹಾಕ್ಕೊಳ್ಳೋದು. ಬೀಡನ್ನ ಸೇರಿಸ್ಕೊಳ್ಳೋಣ. ಸೊ ಬಿಗಿನರ್ಸ್ ಎಲ್ಲರೂ ಈ ಒಂದು ಡಿಸೈನ್ನ ಕಲ್ತಿರ್ತಾರೆ, ಕಲಿಬೇಕು. ಸೊ ಫಸ್ಟು ಇದಕ್ಕೆ ಒಂದು ಬೀಡು ಒಂದು ಕುಚ್ಚು ಈಸಿ ಅಂದ್ರೆ ಈಸಿ ಪ್ರೋಸೆಸ್ ಐತಿದು. ಅಷ್ಟು ಈಸಿಯಾಗಿ ಹಾಕ್ಬೋದು, ಅಷ್ಟು ಈಸಿ ಐತಿ ಈ ಡಿಸೈನ್. ಸೊ ಎಲ್ಲರೂ ಕಲಿತಾರೆ ಈ ಒಂದು ಪರ್ಟಿಕ್ಯುಲರ್ ಒಂದು ಡಿಸೈನ್ ಅನ್ನೋದು. ಬೇಬಿ ಕುಚ್ಚನ್ನ ಹಾಕ್ಸ್ಕೊಳ್ಳೋರು ಇಲ್ಲ ಅಂತಂದ್ರೆ ಹಿಂಗೆ ಸಿಂಪಲ್ಲಾಗಿ ಇಷ್ಟಪಡೋರು ಈ ಥರ ಡಿಸೈನ್ಗಳನ್ನ ಹಾಕ್ಸ್ಕೊತಾರೆ. ಏನು ಇದ್ರಾಗ ಜಾಸ್ತಿ ಏನು ಹೆವಿ ಇರೋದಿಲ್ಲ. ನೀವು ಮೊದಲ ದಾರಾನ ಸುತ್ತಿಟ್ಕೊಂಡ್ಬಿಟ್ರೆ ಒಂದು 120 ಎಳೆ 160 ಇನ್ನು 200 ಎಳೆಗೂ ಹಾಕ್ತಾರೆ ಈ ಒಂದು ಡಿಸೈನ್ಗೆ. 200 ಎಳೆ ಮಾಡಿಕೊಂಡು ಅದನ್ನು ನಾವು ಕುಚ್ಚು ಕಟ್ಟಿದ್ರೆ 400 ಎಳೆ ಅಷ್ಟು ದಪ್ಪಗೂ ಹಾಕ್ತಾರೆ. ಅಂದರೆ ಬೀಡ್ ಸ್ವಲ್ಪ ದೊಡ್ಡವಿದ್ರೆ ಸ್ವಲ್ಪ ದೂರ ಕಾಣ್ತೈತಲ್ಲ, ಸೊ ಹಂಗೆ ಈ ರೀತಿ ಡಿಸೈನು ಸೀರೆಗಳಿಗೆ ಭಾಳ ಅಂದ್ರೆ ಭಾಳ ಲುಕ್ ಕೊಡ್ತೈತಿ. ಯಾಕಂದ್ರೆ ಬೇಬಿ ಕುಚ್ಚುಗಳು ಜಾಸ್ತಿ ಬರೋದ್ರಿಂದ ಭಾಳ ಸೀರೆಗೆ ಚೆಂದಾಗಿ ಲುಕ್ ಕೊಡ್ತೈತಿ. ಸೊ ಸೀರೆ ಫುಲ್ಲು ಇದೇ ಪ್ರೋಸೆಸ್ ಇರ್ತೈತಿ. ಫಸ್ಟ್ 2 ಲಾಕ್ ಮಾಡ್ಕೋಬೇಕು. ಅಂದರೆ ಬಟ್ಟೆ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಅಂದರೆ ಲಾಕ್ ಸ್ಟಿಚ್ನ ಮಾಡ್ಕೊಂಡಿದ್ದಾದ್ಮ್ಯಾಗ ನಾವು ಒಂದು 5 ಚೈನ್ ಸ್ಟಿಚ್ನ ಹಾಕ್ಕೋಬೇಕು. 5 ಚೈನ್ ಸ್ಟಿಚ್ನ ಹಾಕ್ಕೊಂಡು ನೀವೇನಾದರೂ ಟೈಟಾಗಿ ಚೈನ್ ಸ್ಟಿಚ್ನ ಹಾಕೋತೀರಿ ಅಂತಂದ್ರೆ ಒಂದು 5 ಹಾಕೋರಿ. ಲೂಸಾಗಿ ಹಾಕೋತಾರ ಅಂತಂದ್ರೆ ಒಂದು 4 ಚೈನ್ ಸ್ಟಿಚ್ನ ಹಾಕೋರಿ. ಚೈನ್ ಸ್ಟಿಚ್ನ ಹಾಕ್ಕೊಂಡು ಫಸ್ಟ್ ಲಾಕ್ ಮಾಡಿರಿ.
ಅದಾದ್ಮೇಲೆ ಮತ್ತೆ ಡಬಲ್ ಲಾಕ್ ಮಾಡಾದ್ಮೇಲೆ ಬೀಡನ್ನ ಹಾಕ್ಕೊಂಡು ಮತ್ತು ಬೀಡಾದ್ಮೇಲೆ ಮತ್ತೆ ಡಬಲ್ ಲಾಕ್ ಮಾಡ್ಕೋಬೇಕು. ಸೀರೆ ಫುಲ್ಲು ಪ್ರೋಸೆಸ್ ಇರ್ತೈತಿ. ಇದಕ್ಕೆ ನಾವು ಕುಚ್ಚು ಕಟ್ಕೋತ ಹೋಗ್ಬೇಕು. ಸೀರೆಗೆ ಕಾಂಬಿನೇಷನ್ ಇರ್ತೈತಲ್ಲ, ಸೊ ನೀವು ಒಂದೇ ಕಲರ್ ಹಾಕೋದಿದ್ರೆ ಒಂದೇ ಕಲರ್ ಹಾಕ್ರಿ, ಕಾಂಬಿನೇಷನ್ ಸೀರೀಸ್ ಇದ್ರೆ ಕಾಂಬಿನೇಷನ್ಸ್ ಕಲರ್ಸ್ನ ಯೂಸ್ ಮಾಡ್ಕೊರಿ ಸೀರೆಗೆ. ಸೊ ಹಿಂಗೆ ಸೀರೆ ಫುಲ್ಲು ಸೇಮ್ ಹಿಂಗೆ ಹಾಕ್ಕೊಂಡು ಹೋಗ್ಬೇಕು. ಈಗ ನಾನು ಕುಚ್ಚು ಕಟ್ಟಕ್ಕೆ ಮಾಡ್ಕೊಂಡೀನಿ ದಾರ. ಇದು 167 ದಾರ ಐತಿ. ಸೊ ನೋಡ್ರಿ, ನಾನು ದಾರಾನ ಸುತ್ತಕೊಂಡು ಕೆಲವೊಂದು ಸತಿ ಗಮ್ ಹಾಕಲ್ಲ ಅಂತಲ್ಲ, ಬಟ್ ಗಮ್ ಹಾಕ್ಲಾರ್ದ ಆಲ್ಟರ್ನೇಟಿವ್ ಆಗಿ ಹಿಂಗೆ ಸಿಲ್ಕ್ ಥ್ರೆಡ್ ಕುಚ್ಚು ಕಟ್ಟೋ ಮುಂದೆ ನಾವು ಕಾಟನ್ ಥ್ರೆಡ್ ಏನು ಇರ್ತೈತಲ್ಲ ಅದನ್ನೇ ಸುತ್ಕೊಂಡು ಬಿಟ್ವಪ್ಪ ಅಂತಂದ್ರೆ ಅದು ಬಿಚ್ಚೋದೇ ಇಲ್ಲ. ಲಾಸ್ಟಿಗೆ ನೀವು ಹೂವು ಕಟ್ತೀವಲ್ಲ ನಾವು, ಹಂಗೆ ಒಂದೆರಡು ನಾಟ್ಗಳ್ನ ಹಾಕ್ಕೊಂಡು ಬಿಟ್ವಪ್ಪ ಅಂತಂದ್ರೆ ಅದು ಬಿಚ್ಚಿ ಬರೋದೇ ಇಲ್ಲ. ಸುಮ್ಮನೆ ಕೈಯೆಲ್ಲ ಗ್ಲೂ ಮಾಡ್ಕೊಳ್ಳೋದು ನೆಸೆಸಿಟಿ ಇರೋಂಗಿಲ್ಲ ಕಾಟನ್ ಥ್ರೆಡ್ನಾಗ ನಾವು ಸುತ್ಕೊಂಡ್ರೆ. ಅಂದರೆ ಗಮ್ ಹಚ್ಚಿದ್ರೂ ನಾವು ಅದು ಆರೋವರೆಗೂ ನಿಂತು ಅದಾದ್ಮೇಲೆ ಕುಚ್ಚು ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಇದಂದರೆ ಇಮಿಡಿಯೇಟ್ಲಿ ಸುತ್ಕೊಳ್ಳೋದು, ಕುಚ್ಚು ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು, ಅಷ್ಟು ಈಸಿ ಐತಿ. ಸೊ ಇದು ಒಂದು ಟಿಪ್ಪು. ಮತ್ತು ಇನ್ನೂ ಒಂದು, ನಾವು ಈಗ ಸಿಲ್ಕ್ ಅದು ಝರಿ ಥ್ರೆಡ್ ಏನು ನಾವು ಕುಚ್ಚು ಕಟ್ಟಕ್ಕೆ ಝರಿ ಥ್ರೆಡ್ ಯೂಸ್ ಮಾಡ್ಕೋತೀವಲ್ಲ, ಆ ಒಂದು ಝರಿ ಥ್ರೆಡ್ ನಾನು ಎಳೆ ಹಾಕ್ಕೊಂಡಿರ್ತೀವಿ. ಅಂದ್ರೆ ಸೂಜಿಗೆ ಒಂದು ಎಳೆ ಹಾಕ್ಕೊಂಡಿರ್ತೀವಿ, ಅದ್ರ ಬದಲು ನಾವು ಇನ್ನೂ ಒಂದು ಎಳೆ ಹಾಕ್ಕೊಂಡ್ರೆ ದಾರ ಜಗ್ಗಿ ಸುತ್ತೋದು ಇರೋದಿಲ್ಲ. ಹಿಂಗೆ 2 ಸುತ್ತಿನಾಗ ನಾವು ಲಾಕ್ ಮಾಡ್ಕೊಂಡ್ರೂ ಅಷ್ಟು ಟೈಟಾಗಿ ಫಿಟ್ಟಾಗಿರ್ತೈತಿ, ಬಿಚ್ಚಿ ಹೋಗಂಗಿಲ್ಲ. ಸೊ ಇದಕ್ಕೂ ಯೂಸ್ಫುಲ್ ಅಂತ ಅಂದ್ಕೊಂಡೀನಿ. ಎಷ್ಟೋ ಜನಕ್ಕೆ ಗೊತ್ತಿರ್ತೈತಿ, ಸೊ ಗೊತ್ತಿಲ್ಲಾರ್ದವ್ರಿಗೆ ಈ ಒಂದು ಟಿಪ್. ಸೊ ಹಿಂಗೆ ಸ್ಮಾಲ್ ಬೇಬಿ ಕುಚ್ಚುಗಳನ್ನ ಕಟ್ಕೊಳ್ಳೋಣ. ಈಗ ತೋರಿಸ್ತೇನೆ ನೋಡ್ರಿ ನಾನು ಹೆಂಗೆ ದಾರ ಸುತ್ಕೊಂಡೀನಿ ಅಂತಂದು. ನೋಡ್ರಿ ಹಿಂಗೆ ಕಾಣಕತ್ತೈತಿ. ಯಾವ ಕಲರ್ ಆದರೂ ದಾರ ಪರವಾಗಿಲ್ಲ, ಹಿಂಗೆ ನಾವು ಸುತ್ತಕೊಂಡು ನೋಡ್ರಿ ಕೈ ಗಮ್ಮೆಲ್ಲ ಏನೂ ಅಂಟೋದಿಲ್ಲ, ಈಸಿ ಇರ್ತೈತಿ. ಸೊ ಹಿಂಗೆ ಮಾಡ್ಕೋಬೇಕು. ಹೂವು ಕಟ್ತೀವಲ್ಲ, ಲಾಸ್ಟಿಗೆ ನಾವು ಹೂವಕ್ಕೆ ನಾಟ್ ಹಾಕ್ತೀವಲ್ಲ, ಹಂಗೆ ನಾವು ನಾಟ್ ಹಾಕ್ಕೊಂಡ್ವಪ್ಪ ಅಂತಂದ್ರೆ ಮುಗೀತು, ಜಾಸ್ತಿ ರಿಸ್ಕ್ ಇರೋಂಗಿಲ್ಲ. ಸೊ ಇಲ್ಲಿ ಕಾಂಬಿನೇಷನ್ ಸೀರೆ ಐತಿ. ಸೊ ಹಾಗಾಗಿ ಪಿಂಕ್ ಮತ್ತು ಗ್ರೀನ್, ಎವರ್ ಗ್ರೀನ್ ಕಲರ್ಸ್ ಇವು. ಸೊ ಈ ಒಂದು ಡಿಸೈನ್ಗೆ ನಾನು 2 ಕಾಂಬಿನೇಷನ್ ಕಲರ್ಸ್ ಯೂಸ್ ಮಾಡಿ ಹಾಕೀನಿ. ಸೊ ಈಸಿನೇ ಐತಿ ಡಿಸೈನ್, ಏನು ತಲೆ ಕೆಡ್ಸ್ಕೊಳೋದು ಏನಿಲ್ಲ ಇದ್ರಾಗ. ಬರೀ ಚೈನ್ ಸ್ಟಿಚ್ ಹಾಕೋಕ್ಕೆ ಬರೋರ್ಗು ಈ ಡಿಸೈನ್ ಹಾಕ್ಬೋದು, ಅಷ್ಟು ಈಸಿ ಐತಿ. ಸೊ ಟ್ರೈ ಮಾಡಿರಿ, ಮನೆಗೆ ಟ್ರೈ ಮಾಡಿ ಹೆಂಗೆ ಬಂತು ಅಂತ ತಿಳಿಸ್ರಿ. ಫೈನಲಾಗಿ ಹಿಂಗೆ ಕಾಣಕತ್ತೈತಿ ಆ ಡಿಸೈನು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.